ಭಾಗ 6. ಕಾಡಿನ ದಟ್ಟವಾದ ಮರಗಳ ಸಂದುಗಳಿಂದ ಆ ನಿಗೂಢ ಹಸಿರು ಬೆಳಕು ತೇಲುತ್ತಾ ಬರುತ್ತಿದ್ದಂತೆ ಸಾನ್ವಿಯ ಹೃದಯದ ಬಡಿತ ಜೋರಾಯಿತು. ಚಳಿಯಿಂದ ನಡುಗುತ್ತಿದ್ದ ಅವಳು ಹೆದರಿಕೆಯಿಂದ ಸಾಗರ್ನ ಕಡೆಗೆ ಮತ್ತಷ್ಟು ಹತ್ತಿರ ಸರಿದಳು. ಅವಳ ಕಣ್ಣುಗಳಲ್ಲಿ ಸದಾ ಇರುತ್ತಿದ್ದ ಅಹಂಕಾರ ಮತ್ತು ಗರ್ವ ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ಮಾಯವಾಗಿ ಕೇವಲ ಜೀವಭಯ ಮಾತ್ರ ಎದ್ದು ಕಾಣಿಸುತ್ತಿತ್ತು. ಸಾಗರ್ ಕೂಡ ಜಾಗರೂಕನಾದನು. ಅವನು ತಕ್ಷಣವೇ ತಾನು ಊರಿಸಿದ್ದ ಬೆಂಕಿಯಿಂದ ಒಂದು ದೊಡ್ಡ ಉರಿಯುತ್ತಿರುವ ಮರದ ಕೊಂಬೆಯನ್ನು ಕೈಗೆತ್ತಿಕೊಂಡು ಟೆಂಟ್ನ ಮುಂಭಾಗದಲ್ಲಿ ರಕ್ಷಣಾತ್ಮಕವಾಗಿ ನಿಂತುಕೊಂಡನು. ಆ ಬೆಳಕು ಇವರ ತಾತ್ಕಾಲಿಕ ಟೆಂಟ್ನಿಂದ ಕೇವಲ 20 ಅಡಿ ದೂರಕ್ಕೆ ಬಂದು ನಿಂತಿತು. ಆದರೆ ಅಲ್ಲಿ ಯಾವುದೇ ಭಯಾನಕ ಮೃಗವಾಗಲಿ ಅಥವಾ ದೆವ್ವಭೂತಗಳಾಗಲಿ ಇರಲಿಲ್ಲ. ಅತ್ಯಂತ ಆಶ್ಚರ್ಯಕರವಾಗಿ ಅದು ದ್ವೀಪದಲ್ಲಿ ಬೆಳೆದಿದ್ದ ಒಂದು ಅಪರೂಪದ ದೈತ್ಯಕಾಡು ಹೂವಿನಿಂದ ಹೊರಹೊಮ್ಮುತ್ತಿದ್ದ ನೈಸರ್ಗಿಕ ಬೆಳಕಾಗಿತ್ತು. ಆ ಹೂವುಗಳು ರಾತ್ರಿಯ ಸಮಯದಲ್ಲಿ ಜಗಮಗಿಸುವ ಹಸಿರು ಬೆಳಕನ್ನು ಸೂಸುತ್ತಿದ್ದವು. ಈ ಅದ್ಭುತ ದೃಶ್ಯವನ್ನು ಕಂಡ ಇಬ್ಬರೂ ಒಂದು ಕ್ಷಣ ಮಂತ್ರಮುಗ್ಧರಾದರು. ಸಾಗರ್ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ತನ್ನ ಕೈಯಲ್ಲಿದ್ದ ಉರಿಯುವ ಕೊಂಬೆಯನ್ನು ಮತ್ತೆ ಒಲೆಗೆ ಹಾಕಿದನು. ಅವನು ಸಾನ್ವಿಯ ಕಡೆಗೆ ತಿರುಗಿ, ನೋಡು, ನಾನು ಮೊದಲೇ ಹೇಳಿದ್ದೆ, ಈ ದ್ವೀಪದಲ್ಲಿ ಯಾವುದೇ ಅಪಾಯಕಾರಿ ಪ್ರಾಣಿಗಳಿಲ್ಲ. ಇಲ್ಲಿನ ಪ್ರಕೃತಿಯೇ ವಿಭಿನ್ನವಾಗಿದೆ ಎಂದು ವ್ಯಂಗ್ಯವಾಗಿ ನುಡಿದನು. ಸಾನ್ವಿಗೆ ತನ್ನ ಹೆದರಿಕೆಯನ್ನು ಕಂಡು ಸಾಗರ್ ನಗುತ್ತಿರುವುದು ತೀವ್ರ ಮುಜುಗರವನ್ನುಂಟುಮಾಡಿತು. ಅವಳು ತಕ್ಷಣವೇ ಮುಖ ಸಿಂಡರಿಸಿ, ನಾನು ನಿನಗೆ ಹೆದರಲಿಲ್ಲ, ಕೇವಲ ವಾತಾವರಣ ನೋಡಿ ಆಶ್ಚರ್ಯವಾಯಿತು ಅಷ್ಟೇ ಎಂದು ತನ್ನ ಅಹಂಕಾರವನ್ನು ಮತ್ತೆ ಪ್ರದರ್ಶಿಸಿದಳು. ಅವಳು ಸಾಗರ್ನಿಂದ ದೂರ ಸರಿದು ಟೆಂಟ್ನ ಒಂದು ಮೂಲೆಯಲ್ಲಿ ತನ್ನ ರೇಷ್ಮೆ ಬಟ್ಟೆಯನ್ನು ಬಿಗಿಯಾಗಿ ಹಿಡಿದುಕೊಂಡು ಕುಳಿತಳು. ಇಬ್ಬರ ನಡುವೆ ಮತ್ತೆ ದಟ್ಟವಾದ ಮೌನ ಆವರಿಸಿತು. ರಾತ್ರಿ 12 ಗಂಟೆಯಾಗುತ್ತಾ ಬಂದಾಗ ಗಾಳಿಯಲ್ಲಿ ಚಳಿ ವಿಪರೀತವಾಯಿತು. ಸಮುದ್ರದ ತಂಗಾಳಿ ಇಬ್ಬರ ಮೂಳೆಗಳನ್ನು ನಡುಗಿಸುತ್ತಿತ್ತು. ಸಾಗರ್ ಟೆಂಟ್ನ ಒಳಗೆ ಮಲಗಲು ಸಿದ್ಧನಾದನು. ಆ ಪುಟ್ಟ ಟೆಂಟ್ನಲ್ಲಿ ಇಬ್ಬರು ಮಾತ್ರ ಮಲಗಲು ಜಾಗವಿತ್ತು. ಸಾನ್ವಿ ಚಳಿಯಿಂದ ಇಡೀ ಶರೀರ ನಡುಗುತ್ತಿದ್ದರೂ ಸಾಗರ್ನ ಪಕ್ಕದಲ್ಲಿ ಮಲಗಲು ಅವಳ ಮನಸ್ಸು ಒಪ್ಪುತ್ತಿರಲಿಲ್ಲ. ಅವಳು ಟೆಂಟ್ನ ಹೊರಗಡೆ ಮರಳಿನ ಮೇಲೆಯೇ ಕುಳಿತುಕೊಳ್ಳಲು ವಾಯಿಸಿದಳು. ಸಾಗರ್ ಇದನ್ನು ನೋಡಿ, ಹೊರಗೆ ಮಲಗಿದರೆ ಚಳಿಗೆ ನಿನ್ನ ಪ್ರಾಣವೇ ಹೋಗಬಹುದು. ನಿನಗೆ ನನ್ನ ಮೇಲೆ ದ್ವೇಷವಿದ್ದರೆ ಅದನ್ನು ನಾಳೆ ಬೆಳಿಗ್ಗೆ ತೋರಿಸು, ಈಗ ಒಳಗೆ ಬಂದು ಮಲಗು ಎಂದು ಆಜ್ಞಾಪಿಸುವ ಧ್ವನಿಯಲ್ಲಿ ಹೇಳಿದನು. ಸಾನ್ವಿ ತಡೆಯಲಾರದ ಚಳಿಗೆ ಮಣಿದು ಬೇರೆ ದಾರಿಯಿಲ್ಲದೆ ಟೆಂಟ್ನ ಒಳಗೆ ಬಂದಳು. ಅವಳು ಸಾಗರ್ನಿಗೆ ತನ್ನ ಬೆನ್ನು ತೋರಿಸಿ ಅತ್ಯಂತ ದೂರದಲ್ಲಿ ಮುದುರಿಕೊಂಡು ಮಲಗಿದಳು. ಸಾಗರ್ ಕೂಡ ಅವಳ ಕಡೆಗೆ ಗಮನ ಕೊಡದೆ ಕಣ್ಣು ಮುಚ್ಚಿದನು. ಇಬ್ಬರೂ ಒಬ್ಬರನ್ನೊಬ್ಬರು ತೀವ್ರವಾಗಿ ದ್ವೇಷಿಸುತ್ತಿದ್ದರೂ ಆ ನಿಗೂಢ ದ್ವೀಪದ ಮೊದಲ ಕಗ್ಗತ್ತಲ ರಾತ್ರಿಯಲ್ಲಿ ಒಂದೇ ಸೂರಿನಡಿ ಬದುಕಿ ಉಳಿಯಲು ಹೋರಾಡುತ್ತಿದ್ದರು. ಬೆಳಗಿನ ಜಾವದ ಸುಂದರ ಸೂರ್ಯನ ಕಿರಣಗಳು ದ್ವೀಪದ ಮೇಲೆ ಬಿದ್ದಾಗ ಸಾಗರ್ ಮೊದಲು ಕಣ್ಣು ಬಿಟ್ಟನು. ಅವನು ಎದ್ದು ಹೊರಗೆ ಬಂದು ತನ್ನ ಮುಂದಿನ ಯೋಜನೆಯನ್ನು ರೂಪಿಸತೊಡಗಿದನು. ಬದುಕಲು ಕೇವಲ ಹಣ್ಣುಗಳು ಸಾಕಾಗುವುದಿಲ್ಲ, ಭದ್ರವಾದ ವಾಸಸ್ಥಾನ ಮತ್ತು ಸ್ವತಃ ಆಹಾರ ತಯಾರಿಸುವ ತಂತ್ರಗಳು ಬೇಕಿದ್ದವು. ಅವನು ಕಾಡಿನ ಕಡೆಗೆ ಹೊರಡುವಾಗ ಸಾನ್ವಿ ಕೂಡ ಎಚ್ಚರಗೊಂಡು ಹೊರಗೆ ಬಂದಳು. ಅವಳ ಮುಖದಲ್ಲಿ ಹಸಿವಿನ ಆಯಾಸ ಎದ್ದು ಕಾಣಿಸುತ್ತಿತ್ತು. ಆದರೆ ಅವರಿಬ್ಬರಿಗೂ ಗೊತ್ತಿರಲಿಲ್ಲ, ಆ ದ್ವೀಪದ ಕಾಡಿನ ಆಳದಲ್ಲಿ ಕೇವಲ ಹಣ್ಣುಗಳಲ್ಲದೆ ಅವರೆಂದೂ ಊಹಿಸದ ಒಂದು ವಿಶಿಷ್ಟವಾದ ಸಂಪನ್ಮೂಲ ಕಾದಿತ್ತು. ಸಾಗರ್ ಮತ್ತು ಸಾನ್ವಿ ಕಾಡಿನೊಳಗೆ ಒಟ್ಟಿಗೆ ಹೆಜ್ಜೆ ಇಡುತ್ತಿರುವಾಗ ಅವರಿಗೆ ಎದುರಾಗಲಿರುವ ಆ ಹೊಸ ಆಶ್ಚರ್ಯವೇನು? ಇಬ್ಬರ ಹಸಿವನ್ನು ನೀಗಿಸಲು ಸಾಗರ್ ಯಾವ ಹೊಸ ಅಡುಗೆಯ ತಂತ್ರವನ್ನು ಬಳಸಲಿದ್ದಾನೆ ಎಂಬುದನ್ನು ತಿಳಿಯಲು ಮುಂದಿನ ರೋಮಾಂಚಕ ಕಂತನ್ನು ತಪ್ಪದೇ ಆಲಿಸಿ. ಭಾಗ 7. ಕಾಡಿನ ದಟ್ಟವಾದ ಹಸಿರಿನ ನಡುವೆ ಸಾಗರ್ ಮತ್ತು ಸಾನ್ವಿ ಮುನ್ನಡೆಯುತ್ತಿದ್ದಂತೆ ಸುತ್ತಲಿನ ವಾತಾವರಣವು ನಿಗೂಢತೆಯಿಂದ ತುಂಬಿ ತುಳುಕುತ್ತಿತ್ತು. ತಣ್ಣನೆಯ ಗಾಳಿ ಮರಗಳ ಎಲೆಗಳನ್ನು ಸೀಳಿಕೊಂಡು ಬರುತ್ತಿದ್ದರೆ ಹಕ್ಕಿಗಳ ವಿಚಿತ್ರ ಕಿಲಿಗಿಲಿ ಧ್ವನಿ ಇಡೀ ಕಾಡಿನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಸಾನ್ವಿ ತನ್ನ ನೋವು ತುಂಬಿದ ಕಾಲನ್ನು ಎಳೆದುಕೊಂಡು ಸಾಗರ್ನ ಹಿಂದೆಯೇ ಹೆಜ್ಜೆ ಹಾಕುತ್ತಿದ್ದಳು. ಅವಳ ಮುಖದಲ್ಲಿ ಹಸಿವು ಮತ್ತು ಆಯಾಸ ಎದ್ದು ಕಾಣಿಸುತ್ತಿದ್ದರೂ ಅವಳ ಅಹಂಕಾರ ಮಾತ್ರ ಇನ್ನೂ ಕರಗಿರಲಿಲ್ಲ. ಅವಳು ರೇಗುತ್ತಾ, ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಸಾಗರ್? ಈ ದಾರಿಯಿಲ್ಲದ ಕಾಡಿನಲ್ಲಿ ನಡೆದು ನನಗೆ ಸಾಕಾಗಿದೆ ಎಂದು ಗೊಣಗಿದಳು. ಸಾಗರ್ ಅವಳ ಮಾತಿಗೆ ತಕ್ಷಣವೇ ಉತ್ತರಿಸದೆ ತನ್ನ ದಾರಿಯನ್ನು ಹುಡುಕುತ್ತಾ ಸಾಗಿದನು. ಇಬ್ಬರೂ ಕಾಡಿನ ಒಂದು ಹಂತವನ್ನು ದಾಟಿ ಸ್ವಲ್ಪ ಮುನ್ನಡೆದಾಗ ಅವರ ಎದುರಿಗೆ ಕಂಡ ಆ ದೃಶ್ಯ ಇಬ್ಬರನ್ನು ಒಂದು ಕ್ಷಣ ಆಶ್ಚರ್ಯಚಕಿತರನ್ನಾಗಿ ಮಾಡಿತು. ಅಲ್ಲಿ ಪ್ರಕೃತಿಯೇ ಸೃಷ್ಟಿಸಿದ ಒಂದು ಸುಂದರವಾದ ಬಯಲು ಪ್ರದೇಶವಿತ್ತು. ಆ ಬಯಲಿನ ಮಧ್ಯದಲ್ಲಿ ಒಂದು ಭಾರೀ ಗಾತ್ರದ ಹಳೆಯ ಮರವಿತ್ತು. ಆ ಮರದ ಬುಡದಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡಿದ್ದ ಕಲ್ಲಿನ ಗುಹೆಯೊಂದಿತ್ತು.
ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಮರದ ಕೊಂಬೆಗಳ ಮೇಲೆ ಮತ್ತು ಸುತ್ತಲೂ ನೂರಾರು ಕಾಡು ಕೋಳಿಗಳು ಮತ್ತು ವಿಶಿಷ್ಟವಾದ ಹಕ್ಕಿಗಳು ಹಾರಾಡುತ್ತಿದ್ದವು. ಅಲ್ಲಿನ ನೆಲದ ಮೇಲೆ ಸಣ್ಣ ಸಣ್ಣ ಗೂಡುಗಳಲ್ಲಿ ನೂರಾರು ತಾಜಾ ಮೊಟ್ಟೆಗಳು ಬಿದ್ದಿರುವುದು ಸಾಗರ್ನ ಕಣ್ಣಿಗೆ ಬಿತ್ತು. ಇದು ಕೇವಲ ಹಣ್ಣು ತಿಂದು ಬೇಸತ್ತಿದ್ದ ಅವರಿಗೆ ಸಿಕ್ಕ ಅತ್ಯಂತ ಅಮೂಲ್ಯವಾದ ಆಹಾರದ ಮೂಲವಾಗಿತ್ತು. ಸಾಗರ್ನ ಮುಖದಲ್ಲಿ ಜಯಶಾಲಿಯಾದ ನಗು ಮೂಡಿತು. ಅವನು ಸಾನ್ವಿಯ ಕಡೆಗೆ ತಿರುಗಿ, ನೋಡು, ಇಂದಿನಿಂದ ನಮಗೆ ಕೇವಲ ಹಣ್ಣುಗಳಲ್ಲ, ಶಕ್ತಿ ನೀಡುವ ಉತ್ತಮ ಆಹಾರವೂ ಸಿಗಲಿದೆ ಎಂದನು. ಸಾನ್ವಿಯ ಮೊಟ್ಟೆಗಳನ್ನು ನೋಡಿ ಮೂಗು ಮುರಿದು, ನಾನು ಇದನ್ನು ತಿನ್ನುವುದಿಲ್ಲ. ಹಸಿ ಮೊಟ್ಟೆಯನ್ನು ಯಾರು ತಾನೇ ತಿನ್ನುತ್ತಾರೆ? ನನಗೆ ನಗರದ ಸ್ಟೈಲ್ನಲ್ಲಿ ಸುಟ್ಟ ಅಥವಾ ಬೇಯಿಸಿದ ಆಹಾರ ಬೇಕು ಎಂದು ಹಠ ಹಿಡಿದಳು. ಸಾಗರ್ ಜೋರಾಗಿ ನಕ್ಕು, ನಿನಗೆ ನಗರದ ಹೋಟೆಲ್ ತರಹ ಬೇಕೆ? ಸರಿ, ಇಂಜಿನಿಯರ್ ಅಡುಗೆ ಹೇಗೆ ಮಾಡುತ್ತದೆ ಎಂದು ಇಂದು ತೋರಿಸುತ್ತೇನೆ ಎಂದು ಸವಾಲು ಹಾಕಿದನು. ಅವನು ತಕ್ಷಣವೇ ಕಾರ್ಯಪ್ರವೃತ್ತನಾದನು. ಸುತ್ತಲೂ ಬಿದ್ದಿದ್ದ 4-5 ದೊಡ್ಡ ಗಾತ್ರದ ಚಪ್ಪಟೆ ಕಲ್ಲುಗಳನ್ನು ಕಲೆಹಾಕಿದನು. ಒಂದು ದೊಡ್ಡ ಕಲ್ಲಿನ ಮೇಲೆ ಮತ್ತೊಂದು ಕಲ್ಲನ್ನು ಇಟ್ಟು ಆದಿಮಾನವರು ಮಾಡುತ್ತಿದ್ದ ತಂತ್ರದಂತೆ ಒಂದು ತಾತ್ಕಾಲಿಕ ಕಲ್ಲಿನ ಒಲೆಯನ್ನು ಸಿದ್ಧಪಡಿಸಿದನು. ನಂತರ ಒಣಗಿದ ಎಲೆಗಳು ಮತ್ತು ಮರದ ಕೊಂಬೆಗಳನ್ನು ತಂದು ಕಲ್ಲುಗಳನ್ನು ಬಲವಾಗಿ ಉಜ್ಜಿ ಮತ್ತೆ ಬೆಂಕಿಯನ್ನು ಹೊತ್ತಿಸಿದನು. ನಿಜವಾದ ಇಂಜಿನಿಯರಿಂಗ್ ತಂತ್ರ ಈಗ ಆರಂಭವಾಯಿತು. ಸಾಗರ್ ಅಲ್ಲಿ ಬಿದ್ದಿದ್ದ ಒಂದು ಅತಿ ದೊಡ್ಡದಾದ, ಅಗಲವಾದ ಮತ್ತು ದಪ್ಪನೆಯ ಚಪ್ಪಟೆ ಕಲ್ಲನ್ನು ಚೆನ್ನಾಗಿ ತೊಳೆದು ತಂದನು. ಆ ಕಲ್ಲನ್ನು ನೇರವಾಗಿ ಉರಿಯುತ್ತಿರುವ ಬೆಂಕಿಯ ಜ್ವಾಲೆಯ ಮೇಲೆ ಇಟ್ಟನು. ಕೆಲವು ನಿಮಿಷಗಳಲ್ಲಿ ಆ ಕಲ್ಲು ಭೀಕರವಾಗಿ ಕಾಯ್ದು ಕೆಂಪಗಾಗತೊಡಗಿತು. ನಂತರ ಅವನು ಮರದಿಂದ ಒಂದು ವಿಶಿಷ್ಟವಾದ ಎಣ್ಣೆಯುಕ್ತ ಕಾಡು ಹಣ್ಣನ್ನು ತಂದು, ಅದನ್ನು ಕಲ್ಲಿನ ಮೇಲೆ ಉಜ್ಜಿ ನೈಸರ್ಗಿಕವಾದ ಎಣ್ಣೆಯ ಪದರವನ್ನು ಸೃಷ್ಟಿಸಿದನು. ಅದು ನಗರದ ನಾನ್ ಸ್ಟಿಕ್ ಪ್ಯಾನ್ಗಿಂತಲೂ ಅದ್ಭುತವಾಗಿ ಸಿದ್ಧವಾಗಿತ್ತು. ಸಾಗರ್ ಜಾಗರೂಕತೆಯಿಂದ 3-4 ಕಾಡುಕೋಳಿ ಮೊಟ್ಟೆಗಳನ್ನು ತಂದು, ಆ ಕಾದಿದ್ದ ಕಲ್ಲಿನ ಮೇಲೆ ಒಂದೊಂದಾಗಿ ಒಡೆದು ಹಾಕಿದನು. ಮೊಟ್ಟೆಯ ಬಿಳಿ ಮತ್ತು ಹಳದಿ ಲೋಳೆ ಆ ಬಿಸಿ ಕಲ್ಲಿನ ಮೇಲೆ ಬೀಳುತ್ತಿದ್ದಂತೆ ಕಟಪಟ ಎಂದು ಶಬ್ದ ಮಾಡುತ್ತಾ ಬೇಯಲು ಆರಂಭಿಸಿತು. ಕಾಡಿನ ಗಾಳಿಯಲ್ಲಿ ಮೊಟ್ಟೆ ಬೇಯುವ ಆ ಅದ್ಭುತವಾದ ಸುಗಂಧ ಇಡೀ ವಾತಾವರಣವನ್ನು ಆವರಿಸಿತು. ಹಸಿವಿನಿಂದ ಕರುಳು ಚುರುಗುಡುತ್ತಿದ್ದ ಸಾನ್ವಿಗೆ ಆ ವಾಸನೆ ತಡೆಯಲು ಸಾಧ್ಯವಾಗಲಿಲ್ಲ. ಅವಳ ಬಾಯಿಯಲ್ಲಿ ನೀರು ಬರಲಾರಂಭಿಸಿತು. ಸಾಗರ್ ಆ ಮೊಟ್ಟೆಯನ್ನು ಕಲ್ಲಿನಿಂದ ಮೆಲ್ಲನೆ ಎತ್ತಿ, ಒಂದು ದೊಡ್ಡ ಹಸಿರು ಎಲೆಯ ಮೇಲೆ ಇಟ್ಟು ಸಾನ್ವಿಯ ಮುಂದೆ ಇಟ್ಟನು. ಇದು ಕಾಡಿನ ಸ್ಪೆಷಲ್ ಕಲ್ಲು ಆಮ್ಲೆಟ್, ತಿಂದು ನೋಡು ಎಂದನು. ಸಾನ್ವಿ ತನ್ನ ಗರ್ವವನ್ನು ಬದಿಗಿಟ್ಟು ಆ ಬಿಸಿ ಬಿಸಿ ಆಮ್ಲೆಟ್ನ ಒಂದು ತುತ್ತನ್ನು ಬಾಯಿಗೆ ಇಟ್ಟಳು. ಉಪ್ಪು ಇಲ್ಲದಿದ್ದರೂ ಆ ನೈಸರ್ಗಿಕ ಕಲ್ಲಿನ ಶಾಖದಲ್ಲಿ ಬೆಂದಿದ್ದ ಮೊಟ್ಟೆಯ ರುಚಿ ಅತ್ಯಂತ ಅದ್ಭುತವಾಗಿತ್ತು. ಅವಳು ಕಣ್ಣು ಮುಚ್ಚಿ ಆ ಸ್ವಾದವನ್ನು ಅನುಭವಿಸಿದಳು. ಸಾಗರ್ನ ಈ ಅದ್ಭುತ ಬುದ್ಧಿವಂತಿಕೆ ಮತ್ತು ಅಡುಗೆಯ ತಂತ್ರವನ್ನು ಕಂಡು ಅವಳ ಮನಸ್ಸಿನಲ್ಲಿದ್ದ ಅವನ ಮೇಲಿನ ಕೋಪ ಸ್ವಲ್ಪ ಕರಗತೊಡಗಿತು. ಇಬ್ಬರೂ ಆಹಾರ ಮುಗಿಸಿ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿರುವಾಗ, ಸಾಗರ್ ಆ ಕಲ್ಲಿನ ಗುಹೆಯನ್ನು ಪರಿಶೀಲಿಸಿದನು. ಅದು ರಾತ್ರಿಯ ಚಳಿಯಿಂದ ಮತ್ತು ಮಳೆಯಿಂದ ರಕ್ಷಣೆ ಪಡೆಯಲು ಅತ್ಯಂತ ಸುರಕ್ಷಿತವಾದ ಜಾಗವಾಗಿತ್ತು. ಆದರೆ ಗುಹೆಯ ಒಳಗಿನಿಂದ ಹರಿಯುತ್ತಿದ್ದ ಸಣ್ಣ ನೀರಿನ ಹಾದಿಯನ್ನು ನೋಡಿದ ಸಾಗರ್ನಿಗೆ ಅಲ್ಲಿ ಏನೋ ವಿಚಿತ್ರವಾಗಿರುವುದು ಕಂಡುಬಂದಿತು. ಅವನು ಗುಹೆಯ ತೀರಾ ಒಳಗಿನ ಗೋಡೆಯನ್ನು ಮುಟ್ಟಿ ನೋಡಿದಾಗ, ಅಲ್ಲಿ ಹಳೆಯ ಕಾಲದ ಕೆಲವು ವಿಚಿತ್ರ ಕೆತ್ತನೆಗಳು ಮತ್ತು ಮನುಷ್ಯರು ಬಳಸುವ ಹಳೆಯ ಕಬ್ಬಿಣದ ಆಯುಧವೊಂದು ಸಿಕ್ಕಿತು. ಆ ನಿರ್ಜನ ದ್ವೀಪದಲ್ಲಿ ಸಿಕ್ಕ ಆ ಹಳೆಯ ಕಬ್ಬಿಣದ ಆಯುಧ ಯಾರದ್ದು? ಈ ದ್ವೀಪದಲ್ಲಿ ಇವರಿಗಿಂತ ಮುಂಚೆ ಯಾರಾದರೂ ವಾಸವಾಗಿದ್ದರೆ, ಗುಹೆಯ ಆ ಕತ್ತಲೆಯಲ್ಲಿ ಅವರಿಗಾಗಿ ಕಾದಿರುವ ಮುಂದಿನ ರಹಸ್ಯವೇನು ಎಂಬುದನ್ನು ತಿಳಿಯಲು ಮುಂದಿನ ರೋಮಾಂಚಕ ಕಂತನ್ನು ತಪ್ಪದೇ ಆಲಿಸಿ. ಭಾಗ 8. ಗುಹೆಯ ಆ ಕತ್ತಲೆಯ ಮೂಲೆಯಲ್ಲಿ ಸಿಕ್ಕ ಹಳೆಯ ಕಬ್ಬಿಣದ ಆಯುಧವನ್ನು ಕೈಗೆತ್ತಿಕೊಂಡ ಸಾಗರ್ನ ಮುಖದಲ್ಲಿ ಗಂಭೀರತೆ ಆವರಿಸಿತು. ಅದು ಕೇವಲ ಒಂದು ಸಾಮಾನ್ಯ ಕಬ್ಬಿಣದ ತುಂಡಲ್ಲ, ಹಡಗುಗಳಲ್ಲಿ ಬಳಸುವ ಹಳೆಯ ಕಾಲದ ಕತ್ತಿ ಅಥವಾ ಚೂಪಾದ ಆಯುಧವಾಗಿತ್ತು. ಅದರ ಮೇಲಿದ್ದ ತುಕ್ಕು ಮತ್ತು ಪಾಚಿ, ಅದು ವರ್ಷಗಳ ಕಾಲ ಅಲ್ಲಿಯೇ ಬಿದ್ದಿರುವುದನ್ನು ಸಾಬೀತುಪಡಿಸುತ್ತಿದ್ದವು. ಸಾಗರ್ ಅದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಗುಹೆಯ ಗೋಡೆಗಳತ್ತ ನಡೆದನು. ಗೋಡೆಯ ಮೇಲೆ ಕೆಲವು ವಿಚಿತ್ರವಾದ ರೇಖಾಚಿತ್ರಗಳು ಮತ್ತು ಹಳೆಯ ಕಾಲದ ಲಿಪಿಯಂತಹ ಕೆತ್ತನೆಗಳು ಕಂಡುಬಂದವು. ಸಾನ್ವಿ ತಾನು ತಿಂದ ಆಮ್ಲೆಟ್ನ ತೃಪ್ತಿಯಲ್ಲಿದ್ದವಳು ಸಾಗರ್ನ ಈ ಗಂಭೀರ ಮುಖಭಾವವನ್ನು ನೋಡಿ ಕುತೂಹಲದಿಂದ ಹತ್ತಿರ ಬಂದಳು. ಅವನ ಕೈಯಲ್ಲಿದ್ದ ಆಯುಧವನ್ನು ಕಂಡು ಅವಳಿಗೆ ಒಮ್ಮೆಲೆ ಭಯವಾಯಿತು. ಅವಳು ಸಾಗರ್ನ ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಸಾಗರ್, ಇದೇನು? ಈ ದ್ವೀಪದಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಇದ್ದಾರಾ? ನನಗೆ ತುಂಬಾ ಹೆದರಿಕೆಯಾಗುತ್ತಿದೆ ಎಂದು ನಡುಗುವ ಧ್ವನಿಯಲ್ಲಿ ಕೇಳಿದಳು. ಅವಳ ದನಿಯಲ್ಲಿ ಮೊದಲ ಬಾರಿಗೆ ಅಹಂಕಾರದ ಬದಲಾಗಿ ಸಂಪೂರ್ಣವಾಗಿ ಸಾಗರ್ನ ಮೇಲಿನ ನಂಬಿಕೆ ಎದ್ದು ಕಾಣಿಸುತ್ತಿತ್ತು.
ಸಾಗರ್ ಅವಳ ಹೆಗಲ ಮೇಲೆ ಕೈಯಿಟ್ಟು ಸಮಾಧಾನಪಡಿಸುತ್ತಾ, ಹೆದರಬೇಡ ಸಾನ್ವಿ. ಇದು ತುಂಬಾ ಹಳೆಯ ಆಯುಧ. ಬಹುಶಃ ದಶಕಗಳ ಹಿಂದೆ ಯಾವುದೋ ಹಡಗು ಇಲ್ಲಿ ಅಪಘಾತಕ್ಕೀಡಾಗಿದ್ದಾಗ ಬದುಕುಳಿದವರು ಇಲ್ಲಿ ಆಶ್ರಯ ಪಡೆದಿರಬಹುದು. ಈಗ ಇಲ್ಲಿ ಯಾರೂ ಇಲ್ಲ, ಆದರೆ ಈ ಆಯುಧ ನಮಗೆ ಇಲ್ಲಿ ಬದುಕಲು ಒಂದು ದೊಡ್ಡ ವರ, ಎಂದು ಧೈರ್ಯ ತುಂಬಿದನು. ಒಬ್ಬ ಇಂಜಿನಿಯರ್ ಆಗಿ ಸಾಗರ್ನಿಗೆ ಆ ಕಬ್ಬಿಣದ ತುಂಡಿನ ಮಹತ್ವ ಚೆನ್ನಾಗಿ ಗೊತ್ತಿತ್ತು. ಕಾಡಿನಲ್ಲಿ ಪ್ರಾಣರಕ್ಷಣೆಗೂ ಮತ್ತು ಮರಗಳನ್ನು ಕತ್ತರಿಸಲು ಇದು ತುಂಬಾ ಉಪಯುಕ್ತವಾಗಿತ್ತು. ಅವನು ತಕ್ಷಣವೇ ಆ ಆಯುಧವನ್ನು ತೆಗೆದುಕೊಂಡು ಗುಹೆಯ ಹೊರಗೆ ಬಂದನು. ಒಂದು ಒರಟಾದ ಕಲ್ಲಿನ ಮೇಲೆ ಆ ಕಬ್ಬಿಣದ ಆಯುಧವನ್ನು ಬಲವಾಗಿ ಉಜ್ಜಲು ಆರಂಭಿಸಿದನು. ಕಲ್ಲಿಗೆ ಕತ್ತಿ ತಾಗಿದಾಗ ಕಿಡಿಗಳು ಹಾರಿದವು. ಸ್ವಲ್ಪ ಸಮಯದ ನಿರಂತರ ಶ್ರಮದ ನಂತರ ಆ ಹಳೆಯ ಕತ್ತಿ ತೀಕ್ಷ್ಣವಾಗಿ ಮತ್ತು ಹೊಳೆಯುವಂತೆ ಮಾರ್ಪಟ್ಟಿತು. ಸಾಗರ್ ಅದರ ಹರಿತವನ್ನು ಪರೀಕ್ಷಿಸಿ ತೃಪ್ತಿಯ ನಗು ಬೀರಿದನು. ಈಗ ಸಾಗರ್ ತನ್ನ ಮುಂದಿನ ದೊಡ್ಡ ಯೋಜನೆಗೆ ಕೈಹಾಕಿದನು. ನಾವು ಪ್ರತಿದಿನ ಆ ತೆರೆದ ಸಮುದ್ರದ ದಡದಲ್ಲಿ ಮಲಗಲು ಸಾಧ್ಯವಿಲ್ಲ. ಅಲ್ಲಿ ಚಳಿ ಮತ್ತು ಗಾಳಿ ಜಾಸ್ತಿ. ಈ ಗುಹೆಯ ಮುಂಭಾಗವನ್ನು ನಾವು ಒಂದು ಸುಂದರವಾದ ಮತ್ತು ಸುರಕ್ಷಿತವಾದ ಮನೆಯನ್ನಾಗಿ ಬದಲಾಯಿಸಬೇಕು, ಎಂದನು. ಸಾನ್ವಿ ಆಶ್ಚರ್ಯದಿಂದ, ಮನೆಯೇ? ಈ ಕಾಡಿನಲ್ಲಿ ಮನೆ ಕಟ್ಟಲು ನಿನ್ನ ಹತ್ತಿರ ಸಿಮೆಂಟ್, ಇಟ್ಟಿಗೆ ಇದೆಯೇ? ಎಂದು ವ್ಯಂಗ್ಯವಾಗಿ ಕೇಳಿದರೂ ಅವಳ ಕಣ್ಣುಗಳಲ್ಲಿ ಸಾಗರ್ನ ಮೇಲಿದ್ದ ನಂಬಿಕೆ ಸ್ಪಷ್ಟವಾಗಿತ್ತು. ಸಾಗರ್ ಮುಗುಳ್ನಕ್ಕು, ನಾನೊಬ್ಬ ಸಿವಿಲ್ ಇಂಜಿನಿಯರ್ ಸಾನ್ವಿ. ಪ್ರಕೃತಿಯೇ ನಮಗೆ ಬೇಕಾದ ಎಲ್ಲವನ್ನೂ ನೀಡುತ್ತದೆ, ಎಂದನು. ಅವನು ತನ್ನ ಕೈಯಲ್ಲಿದ್ದ ಹರಿತವಾದ ಆಯುಧವನ್ನು ಬಳಸಿಕೊಂಡು ಕಾಡಿನ ಗಟ್ಟಿಯಾದ ಬಿದಿರಿನ ಮೇ ಮತ್ತು ಮರದ ದಪ್ಪನೆಯ ಕೊಂಬೆಗಳನ್ನು ಕತ್ತರಿಸಲು ಆರಂಭಿಸಿದನು. ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಸಾಗರ್ ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದಾಗ ಅವನ ಕಟ್ಟುಮಸ್ತಾದ ಶರೀರದಿಂದ ಬೆವರಿನ ಹನಿಗಳು ಇಳಿಯುತ್ತಿದ್ದವು. ಅವನ ತೋಳುಗಳ ಬಲಿಷ್ಠ ಸ್ನಾಯುಗಳು ಮತ್ತು ದೇಹದಾರ್ಢ್ಯತೆಯನ್ನು ಸಾನ್ವಿ ಒಂದು ಮರದ ಬುಡದಲ್ಲಿ ಕುಳಿತು ಮಂತ್ರಮುಗ್ಲಾಗಿ ನೋಡುತ್ತಿದ್ದಳು. ನಗರದ ಕೃತಕ ಜಿಮ್ಗಳಲ್ಲಿ ಸಿಗದ ಅಸಲಿ ಗಂಡಸುತನ ಮತ್ತು ಶಕ್ತಿ ಸಾಗರ್ನಲ್ಲಿ ಅವಳಿಗೆ ಕಾಣಿಸಿತು. ಅವಳ ಮನಸ್ಸಿನಲ್ಲಿ ಅವನ ಮೇಲಿದ್ದ ಗೌರವ ಪ್ರೀತಿಯಾಗಿ ಬದಲಾಗುವ ಮೊದಲ ಹೆಜ್ಜೆ ಇಡುತ್ತಿತ್ತು. ಸಾಗರ್ ಕೇವಲ ಕತ್ತರಿಸುವುದಷ್ಟೇ ಅಲ್ಲದೆ ಗಟ್ಟಿಯಾದ ಕಾಡಿನ ಬಳ್ಳಿಗಳನ್ನು ತಂದು ಅವುಗಳನ್ನು ಹಗ್ಗದಂತೆ ಬಳಸಿದನು. ಗುಹೆಯ ದ್ವಾರಕ್ಕೆ ಅಡ್ಡಲಾಗಿ ಬಿದಿರಿನ ಭದ್ರವಾದ ಗೋಡೆ ಮತ್ತು ಬಾಗಿಲನ್ನು ವಿನ್ಯಾಸಗೊಳಿಸಿದನು. ಇಂಜಿನಿಯರಿಂಗ್ ತಂತ್ರಜ್ಞಾನದ ಲಿವರ್ ಮತ್ತು ಬ್ಯಾಲೆನ್ಸ್ ನಿಯಮಗಳನ್ನು ಬಳಸಿ ಯಾವುದೇ ಮೊಳೆ ಇಲ್ಲದೆಯೇ ಕೇವಲ ಬಳ್ಳಿಗಳ ಬಂಧನದಿಂದಲೇ ಒಂದು ಸುಂದರವಾದ, ಸುರಕ್ಷಿತವಾದ ತಾತ್ಕಾಲಿಕ ಕಾಟೇಜ್ ಕುಟೀರ ಸಿದ್ಧಪಡಿಸಿದನು. ಸಂಜೆ 5 ಗಂಟೆಯಾಗುವಷ್ಟರಲ್ಲಿ ಆ ಅದ್ಭುತ ಕಾಡಿನ ಮನೆ ರೆಡಿಯಾಗಿತ್ತು. ಒಳಗೆ ಮಲಗಲು ಒಣಗಿದ ಮೆತ್ತನೆಯ ಹುಲ್ಲು ಮತ್ತು ಎಲೆಗಳ ಹಾಸಿಗೆಯನ್ನು ಸಿದ್ಧಪಡಿಸಲಾಗಿತ್ತು. ಸಾನ್ವಿ ಆ ಮನೆಯನ್ನು ನೋಡಿ ಆಶ್ಚರ್ಯದಿಂದ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಳು. ಸಾಗರ್, ಇದು ಅದ್ಭುತವಾಗಿದೆ. ನಗರದ ಆರ್ಕಿಟೆಕ್ಟ್ಗಳು ಸಹ ಇಷ್ಟು ಚೆನ್ನಾಗಿ ಕಟ್ಟಲು ಸಾಧ್ಯವಿಲ್ಲ, ಎಂದು ಮನಸಾರೆ ಹೊಗಳಿದಳು. ಸಾಗರ್ ಅವಳ ಹೊಗಳಿಕೆಗೆ ಸಣ್ಣದಾಗಿ ನಗುತ್ತಾ, ಇದು ಕೇವಲ ಆರಂಭ ಅಷ್ಟೇ, ಎಂದನು. ರಾತ್ರಿ ಆವರಿಸುತ್ತಿದ್ದಂತೆ ಇಬ್ಬರೂ ಆ ಹೊಸ ಮನೆಯೊಳಗೆ ಕುಳಿತು ಹೊರಗೆ ಉರಿಯುತ್ತಿದ್ದ ಬೆಂಕಿಯ ಜ್ವಾಲೆಯನ್ನು ನೋಡುತ್ತಿದ್ದರು. ಕಾಡಿನಲ್ಲಿ ತಂಗಾಳಿ ಬೀಸುತ್ತಿತ್ತು, ಆದರೆ ಇಬ್ಬರಿಗೂ ಈಗ ಚಳಿಯ ಭಯವಿರಲಿಲ್ಲ. ವಾತಾವರಣವು ನಿಧಾನವಾಗಿ ರೊಮ್ಯಾಂಟಿಕ್ ಆಗಿ ಬದಲಾಗುತ್ತಿತ್ತು. ಇಬ್ಬರ ನಡುವಿನ ಅಹಂಕಾರದ ಗೋಡೆ ಸಂಪೂರ್ಣವಾಗಿ ಬಿದ್ದುಹೋಗಿತ್ತು. ಸಾನ್ವಿ ಮೆಲ್ಲನೆ ಸಾಗರ್ನ ಹತ್ತಿರ ಬಂದು ಕುಳಿತಳು. ಇಬ್ಬರ ಹೆಗಲುಗಳು ಪರಸ್ಪರ ಸ್ಪರ್ಶಿಸಿದಾಗ ಇಬ್ಬರ ಶರೀರದಲ್ಲೂ ಒಂದು ಹೊಸ ಸಂವೇದನೆ ಮೂಡಿತು. ಸಾನ್ವಿ ಸಾಗರ್ನ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸುತ್ತಾ, ಸಾಗರ್, ಈ ಹಡಗಿನ ದುರಂತ ನಡೆಯದೇ ಇದ್ದರೆ ನಾನು ನಿನ್ನಂತಹ ಅದ್ಭುತ ವ್ಯಕ್ತಿಯನ್ನು ಎಂದಿಗೂ ಭೇಟಿಯಾಗುತ್ತಿರಲಿಲ್ಲ ಅಲ್ಲವೇ, ಎಂದು ಅತ್ಯಂತ ಮೃದುವಾದ ಧ್ವನಿಯಲ್ಲಿ ಕೇಳಿದಳು. ಆ ಒಂಟಿ ದ್ವೀಪದ ಕತ್ತಲೆಯ ರಾತ್ರಿಯಲ್ಲಿ ಆ ಸುಂದರ ಮನೆಯೊಳಗೆ ಸಾಗರ್ ಮತ್ತು ಸಾನ್ವಿಯ ನಡುವಿನ ಅಂತರ ಹೇಗೆ ಕರಗಲಿದೆ, ಇಬ್ಬರ ಪ್ರೀತಿಯ ಪಯಣ ಮುಂದಿನ ಹಂತಕ್ಕೆ ಹೇಗೆ ತಲುಪಲಿದೆ ಎಂಬುದನ್ನು ತಿಳಿಯಲು ಮುಂದಿನ ರೋಮಾಂಚಕ ಕಂತನ್ನು ತಪ್ಪದೇ ಆಲಿಸಿ. ಭಾಗ 9. ಆ ಪುಟ್ಟ ಬಿದಿರಿನ ಕುಟೀರದೊಳಗೆ ಬೆಂಕಿಯ ಕೆಂಪು ಜ್ವಾಲೆಗಳು ಇಬ್ಬರ ಮುಖದ ಮೇಲೂ ನರ್ತಿಸುತ್ತಿದ್ದವು. ಹೊರಗೆ ತಣ್ಣನೆಯ ಸಮುದ್ರದ ಗಾಳಿ ಮರಗಳ ಎಲೆಗಳನ್ನು ಸೀಳಿಕೊಂಡು ಬೀಸುತ್ತಿದ್ದರೆ, ಒಳಗೆ ಮಾತ್ರ ಒಂದು ಸುಂದರವಾದ ಮತ್ತು ಬೆಚ್ಚಗಿನ ವಾತಾವರಣ ನಿರ್ಮಾಣವಾಗಿತ್ತು. ಸಾನ್ವಿ ಕೇಳಿದ ಆ ಮೃದುವಾದ ಪ್ರಶ್ನೆಗೆ ಸಾಗರ್ ತಕ್ಷಣವೇ ಉತ್ತರಿಸಲಿಲ್ಲ. ಅವನು ಅವಳ ಕಾಂತಿಯುತ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿದನು. ಆ ಕಣ್ಣುಗಳಲ್ಲಿ ಈಗ ಯಾವುದೇ ಅಹಂಕಾರವಿರಲಿಲ್ಲ, ಕೇವಲ ಒಬ್ಬ ಹೆಣ್ಣಿನ ಕೃತಜ್ಞತೆ ಮತ್ತು ನಿಷ್ಕಲ್ಮಶವಾದ ಪ್ರೀತಿ ಮಾತ್ರ ಎದ್ದು ಕಾಣಿಸುತ್ತಿತ್ತು. ಸಾಗರ್ ಮೆಲ್ಲನೆ ಮುಗುಳ್ನಕ್ಕು, ಬಹುಶಃ ವಿಧಿಯ ಆಟವೇ ಆಗಿದೆ ಸಾನ್ವಿ. ನಗರದ ಆ ಕೃತಕ ಜಗತ್ತಿನಲ್ಲಿ ನಾವಿಬ್ಬರೂ ಭೇಟಿಯಾಗಿದ್ದರೂ ಒಬ್ಬರನ್ನೊಬ್ಬರು ತಿರುಗಿ ನೋಡುತ್ತಿರಲಿಲ್ಲವೇನೋ. ಆದರೆ ಈ ನಿರ್ಜನ ದ್ವೀಪ ನಮ್ಮೊಳಗಿನ ಅಸಲಿ ಮನುಷ್ಯನನ್ನು ಹೊರಗೆ ತಂದಿದೆ, ಎಂದು ಅತ್ಯಂತ ಗಂಭೀರವಾಗಿ ನುಡಿದನು. ಅವನ ಧ್ವನಿಯಲ್ಲಿದ್ದ ಗಾಂಭೀರ್ಯತೆ ಸಾನ್ವಿಯ ಹೃದಯವನ್ನು ಮತ್ತಷ್ಟು ಆಕರ್ಷಿಸಿತು. ಅವಳು ತನಗೆ ತಿಳಿಯದಂತೆ ಅವನ ಬಲಿಷ್ಠವಾದ ತೋಳುಗಳ ಮೇಲೆ ತನ್ನ ತಲೆಯನ್ನು ಒರಗಿಸಿದಳು. ಸಾಗರ್ ಕೂಡ ಅವಳನ್ನು ದೂರು ತಳ್ಳದೆ ತನ್ನ ರಕ್ಷಣಾತ್ಮಕ ಬಾಹುಗಳಲ್ಲಿ ಅವಳನ್ನು ಬಂಧಿಸಿದನು.
ರಾತ್ರಿ 11 ಗಂಟೆಯಾಗುತ್ತಾ ಬಂದಾಗ ಗುಹೆಯ ಹೊರಗಿನ ವಾತಾವರಣ ನಿಧಾನವಾಗಿ ಬದಲಾಗತೊಡಗಿತು. ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದು ಜೋರಾದ ಗುಡುಗು ಸಿಡಿಲಿನ ಸದ್ದು ಕೇಳಿಸಿತು. ಬಿರುಗಾಳಿ ತೀವ್ರವಾಗಿ ಬೀಸಲಾರಂಭಿಸಿ ದ್ವೀಪದ ಮೇಲೆ ಭಾರೀ ಮಳೆ ಮುಗಿಲು ಸೀಳಿ ಬಿದ್ದಂತೆ ಸುರಿಯಲು ಆರಂಭಿಸಿತು. ಮಳೆಯ ಹನಿಗಳು ಇವರ ಬಿದಿರಿನ ಕುಟೀರದ ಮೇಲ್ಛಾವಣಿಗೆ ಬಡಿಯುತ್ತಿದ್ದ ಸದ್ದು ಇಡೀ ಗುಹೆಯಲ್ಲಿ ಪ್ರತಿಧ್ವನಿಸಿತು. ಹೊರಗೆ ಉರಿಯುತ್ತಿದ್ದ ಬೆಂಕಿ ಆ ಭಾರೀ ಮಳೆಗೆ ತಕ್ಷಣವೇ ಆರಿಹೋಗಿ ಇಡೀ ಕಾಡು ಕಗ್ಗತ್ತಲಲ್ಲಿ ಮುಳುಗಿತು. ಕತ್ತಲೆ ಆವರಿಸುತ್ತಿದ್ದಂತೆ ಮತ್ತು ಸಿಡಿಲಿನ ಭೀಕರ ಸದ್ದಿಗೆ ಸಾನ್ವಿ ಹೆದರಿ ಸಾಗರ್ನನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಪಿಕೊಂಡಳು. ಅವಳ ಶರೀರ ಚಳಿಯಿಂದ ಮತ್ತು ಭಯದಿಂದ ನಡುಗುತ್ತಿತ್ತು. ಸಾಗರ್ ಅವಳ ನಡುಕವನ್ನು ಅರಿತು ತನ್ನ 2 ಕೈಗಳಿಂದ ಅವಳ ಮುಖವನ್ನು ಎತ್ತಿ ಹಿಡಿದು, "ನಾನು ನಿನ್ನ ಜೊತೆಗಿದ್ದೇನೆ ಸಾನ್ವಿ, ನಿನಗೇನೂ ಆಗಲು ಬಿಡುವುದಿಲ್ಲ" ಎಂದು ಧೈರ್ಯ ತುಂಬಿದನು. ಆ ಕಗ್ಗತ್ತಲಿನಲ್ಲಿ ಇಬ್ಬರ ಉಸಿರಾಟದ ವೇಗ ಹೆಚ್ಚಾಯಿತು. ಪರಸ್ಪರರ ಬಿಸಿ ಉಸಿರು ಮುಖಕ್ಕೆ ತಾಗುತ್ತಿದ್ದಂತೆ ಇಬ್ಬರ ನಡುವಿದ್ದ ಕೊನೆಯ ಅಂತರವು ಕರಗಿಹೋಯಿತು. ಸಾಗರ್ ಮೆಲ್ಲನೆ ಅವಳ ತುಟಿಗಳ ಮೇಲೆ ತನ್ನ ತುಟಿಗಳನ್ನಿಟ್ಟು ಮುತ್ತಿಕ್ಕಿದನು. ಸಾನ್ವಿ ಕೂಡ ಯಾವುದೇ ಪ್ರತಿರೋಧ ತೋರದೆ ಅವನ ಪ್ರೀತಿಯ ಮಳೆಯಲ್ಲಿ ಸಂಪೂರ್ಣವಾಗಿ ಕರಗಿಹೋದಳು. ಆ ಚಳಿಯ ರಾತ್ರಿಯಲ್ಲಿ ಆ ಪುಟ್ಟ ಕಾಡಿನ ಮನೆಯೊಳಗೆ ಇಬ್ಬರು ಪ್ರೇಮಿಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದಾದರು. ಬೆಳಗಿನ ಜಾವ ಮಳೆ ನಿಂತು ಪ್ರಕೃತಿ ಸಂಪೂರ್ಣವಾಗಿ ಶಾಂತವಾಗಿತ್ತು. ಸೂರ್ಯನ ಮೊದಲ ಕಿರಣಗಳು ಬಿದಿರಿನ ಸಂದುಗಳಿಂದ ಒಳಗೆ ಬಂದು ಸಾನ್ವಿಯ ಮುಖದ ಮೇಲೆ ಬಿದ್ದಾಗ ಅವಳು ಮೆಲ್ಲನೆ ಕಣ್ಣು ಬಿಟ್ಟಳು. ಸಾಗರ್ನ ತೋಳುಗಳ ನಡುವೆ ಮಲಗಿದ್ದ ಅವಳಿಗೆ ಬದುಕಿನಲ್ಲಿ ಎಂದೂ ಸಿಗದಂತಹ ನೆಮ್ಮದಿ ಮತ್ತು ಭದ್ರತೆಯ ಭಾವನೆ ಸಿಕ್ಕಿತ್ತು. ಅವಳು ಎದ್ದು ಹೊರಗೆ ಬರುವಾಗ ಸಾಗರ್ ಆಗಲೇ ಎಚ್ಚರಗೊಂಡು ಗುಹೆಯ ಮುಂಭಾಗದಲ್ಲಿದ್ದ ಮಳೆನೀರನ್ನು ಸ್ವಚ್ಛಗೊಳಿಸುತ್ತಿದ್ದನು. ಆದರೆ ಮಳೆಯ ನೀರು ಕೊಚ್ಚಿಹೋಗಿದ್ದ ಆ ಮರಳಿನ ನೆಲದ ಮೇಲೆ ಸಾಗರ್ನಿಗೆ ವಿಚಿತ್ರವಾದ ಹೆಜ್ಜೆಗುರುತುಗಳು ಕಾಣಿಸಿದವು. ಅವು ಮನುಷ್ಯನ ಹೆಜ್ಜೆಗುರುತುಗಳಾಗಿದ್ದವು, ಆದರೆ ಅತ್ಯಂತ ವಿಲಕ್ಷಣವಾಗಿ ಮತ್ತು ಸಾಮಾನ್ಯ ಮನುಷ್ಯನಿಗಿಂತ ದೊಡ್ಡದಾಗಿದ್ದವು. ಆ ಹೆಜ್ಜೆಗುರುತುಗಳು ನೇರವಾಗಿ ಕಾಡಿನ ಆಳದ ಕಡೆಗೆ ಸಾಗಿದ್ದವು. ರಾತ್ರಿಯ ಭೀಕರ ಮಳೆಯಲ್ಲಿ ಇವರ ಕುಟೀರದ ಹತ್ತಿರ ಬಂದಿದ್ದ ಆ ನಿಗೂಢ ವ್ಯಕ್ತಿಯಾರು? ಆ ದ್ವೀಪದಲ್ಲಿ ಇವರ ಪ್ರಾಣಕ್ಕೆ ಕಾದಿರುವ ಹೊಸ ಅಪಾಯವೇನು ಎಂಬುದನ್ನು ತಿಳಿಯಲು ಮುಂದಿನ ರೋಮಾಂಚಕ ಕಂತನ್ನು ತಪ್ಪದೇ ಆಲಿಸಿ. ಇದೇ ರೀತಿಯ ರೋಮಾಂಚಕ ಮತ್ತು ಆಕರ್ಷಕ ಕಥೆಗಳನ್ನು ಇನ್ನು ಮುಂದೆ ಕೇಳಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಬೆಂಬಲವನ್ನು ಸೂಚಿಸಿ. ಭಾಗ 10. ಆ ವಿಲಕ್ಷಣ ಹೆಜ್ಜೆಗುರುತುಗಳನ್ನು ನೋಡುತ್ತಿದ್ದಂತೆ ಸಾಗರ್ನ ಮುಖದಲ್ಲಿದ್ದ ಮುಂಜಾನೆಯ ಶಾಂತತೆ ಮಾಯವಾಗಿ ಆತಂಕ ಆವರಿಸಿತು. ಆ ಗುರುತುಗಳು ಕೇವಲ ದೊಡ್ಡದಾಗಿರಲಿಲ್ಲ, ಮರಳಿನ ಆಳಕ್ಕೆ ಇಳಿದಿದ್ದನ್ನು ನೋಡಿದರೆ ಆ ವ್ಯಕ್ತಿಯ ದೇಹದ ತೂಕ ಮತ್ತು ಶಕ್ತಿ ಸಾಮಾನ್ಯ ಮನುಷ್ಯನಿಗಿಂತ ಎಷ್ಟೋ ಪಟ್ಟು ಹೆಚ್ಚಿರಬೇಕು ಎಂಬುದು ಸ್ಪಷ್ಟವಾಗುತ್ತಿತ್ತು. ಸಾಗರ್ ತಕ್ಷಣವೇ ತನ್ನ ಹರಿತವಾದ ಕಬ್ಬಿಣದ ಆಯುಧವನ್ನು ಕೈಗೆತ್ತಿಕೊಂಡು ಜಾಗರೂಕನಾಗಿ ನಿಂತನು. ಸಾನ್ವಿ ಒಳಗೆ ಎದ್ದು ಬಂದು ಅವನ ಪಕ್ಕದಲ್ಲಿ ನಿಲ್ಲುತ್ತಾ, "ಏನಾಯ್ತು ಸಾಗರ್? ಯಾಕೆ ಅಷ್ಟು ಗಂಭೀರವಾಗಿದ್ದೀಯಾ?" ಎಂದು ಕೇಳುತ್ತಾ ನೆಲದ ಕಡೆಗೆ ನೋಡಿದಳು. ಆ ದೈತ್ಯ ಹೆಜ್ಜೆಗುರುತುಗಳನ್ನು ಕಂಡ ಅವಳ ಮುಖದ ರಕ್ತವೆಲ್ಲ ಹೀರಿಹೋದಂತಾಯಿತು. ನಿನ್ನೆಯಷ್ಟೇ ಪ್ರೀತಿಯ ಸುದೀರ್ಘ ಕಡಲಲ್ಲಿ ತೇಲಿದ್ದ ಇಬ್ಬರಿಗೂ ಬದುಕಿನ ಕಟು ರಿಯಾಲಿಟಿ ಮತ್ತು ಅಪಾಯ ಮತ್ತೆ ಎದುರಾಗಿ ಬಂದು ನಿಂತಿತ್ತು. ಸಾನ್ವಿ ಹೆದರಿಕೆಯಿಂದ ಸಾಗರ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಸಾಗರ್ ಅವಳನ್ನು ಸಮಾಧಾನಪಡಿಸುತ್ತಾ, "ಸಾನ್ವಿ, ನೀನು ಈ ಬಿದಿರಿನ ಕುಟೀರದ ಒಳಗೇ ಇರು. ಕತ್ತಿ ನನ್ನ ಬಳಿ ಇದೆ. ಆ ಹೆಜ್ಜೆಗುರುತುಗಳು ಎಲ್ಲಿಗೆ ಹೋಗುತ್ತವೆ ಎಂದು ನಾನು ಸ್ವಲ್ಪ ದೂರ ಹೋಗಿ ನೋಡಿ ಬರುತ್ತೇನೆ. ಯಾವುದೇ ಶಬ್ದ ಕೇಳಿಸಿದರೂ ಹೊರಗೆ ಬರಬೇಡ" ಎಂದು ಹೇಳಿ ಕಾಡಿನ ಅಂಚಿನ ಕಡೆಗೆ ಹೆಜ್ಜೆ ಇಡಲು ಮುಂದಾದನು. ಆದರೆ ಸಾನ್ವಿ ಅವನನ್ನು ಬಿಡಲು ಒಪ್ಪಲಿಲ್ಲ. "ಇಲ್ಲ ಸಾಗರ್, ನಿನ್ನನ್ನು ಒಬ್ಬನೇ ಕಳುಹಿಸಿ ನಾನು ಇಲ್ಲಿರಲಾರೆ. ಏನೇ ಆದರೂ ನಾವು ಒಟ್ಟಿಗೆ ಎದುರಿಸೋಣ" ಎಂದು ಗಟ್ಟಿಯಾಗಿ ಹೇಳಿದಳು. ಅವಳಲ್ಲಿದ್ದ ಹಠ ಈಗ ದ್ವೇಷಕ್ಕಾಗಿರದೆ ಸಾಗರ್ನ ಮೇಲಿರುವ ಅತಿಯಾದ ಕಾಳಜಿಯಾಗಿ ಮಾರ್ಪಟ್ಟಿತ್ತು. ಬೇರೆ ದಾರಿಯಿಲ್ಲದೆ ಸಾಗರ್ ಅವಳನ್ನು ಕರೆದುಕೊಂಡು ಜಾಗರೂಕತೆಯಿಂದ ಆ ಹೆಜ್ಜೆಗುರುತುಗಳನ್ನು ಹಿಂಬಾಲಿಸುತ್ತಾ ಕಾಡಿನ ಆಳಕ್ಕೆ ನಡೆದನು. ನಿನ್ನೆಯ ಮಳೆಗೆ ಒದ್ದೆಯಾಗಿದ್ದ ಮಣ್ಣಿನ ಮೇಲೆ ಆ ಗುರುತುಗಳು ಅತ್ಯಂತ ಸ್ಪಷ್ಟವಾಗಿ ಮೂಡಿದ್ದವು. ಕಾಡಿನ ದಟ್ಟಣೆ ಹೆಚ್ಚಾಗುತ್ತಿದ್ದಂತೆ ಸೂರ್ಯನ ಬೆಳಕು ಕೂಡ ನೆಲಕ್ಕೆ ಬೀಳುವುದು ಕಷ್ಟವಾಗುತ್ತಿತ್ತು. ಸುತ್ತಲೂ ನಿಗೂಢವಾದ ಕತ್ತಲೆ ಆವರಿಸತೊಡಗಿತು. ಸುಮಾರು ಅರ್ಧ ಗಂಟೆಯ ನಡಿಗೆಯ ನಂತರ ಆ ಹೆಜ್ಜೆಗುರುತುಗಳು ಕಾಡಿನ ಮಧ್ಯದಲ್ಲಿದ್ದ ಒಂದು ಬೃಹತ್ ಕಲ್ಲಿನ ಬಂಡೆಯ ಬಳಿ ಬಂದು ನಿಂತವು. ಆ ಬಂಡೆಯ ಹಿಂದೆ ಒಂದು ಸಣ್ಣದಾದ, ಕತ್ತಲೆಯಾದ ಗುಹೆಯ ದ್ವಾರವಿತ್ತು. ಆ ದ್ವಾರದ ಸುತ್ತಲೂ ಇತ್ತೀಚೆಗಷ್ಟೇ ಯಾರೋ ಮರಗಳನ್ನು ಕತ್ತರಿಸಿದ ಗುರುತುಗಳಿದ್ದವು. ಸಾಗರ್ ಮತ್ತು ಸಾನ್ವಿ ಪರಸ್ಪರ ಕಣ್ಣು ಸನ್ನೆ ಮಾಡಿಕೊಂಡು
ಉಸಿರು ಬಿಗಿ ಹಿಡಿದು ಆ ಗುಹೆಯ ಒಳಗೆ ಇಣುಕಿ ನೋಡಿದರು. ಗುಹೆಯ ಒಳಗಿದ್ದ ಆ ದೃಶ್ಯ ಇಬ್ಬರನ್ನೂ ಬೆಚ್ಚಿ ಬೀಳಿಸಿತು. ಅಲ್ಲಿ ಹಳೆಯ ಮರದ ಪೆಟ್ಟಿಗೆಗಳು, ಹರಿದುಹೋದ ಸಮುದ್ರಯಾನದ ನಕ್ಷೆಗಳು ಮತ್ತು ಕೆಲವು ದಿನಗಳ ಮುಂಚೆಯಷ್ಟೇ ಉರಿದು ಆರಿಹೋಗಿದ್ದ ಒಲೆಯ ಬೂದಿ ಇತ್ತು. ಆದರೆ ಎಲ್ಲಕ್ಕಿಂತ ಆಘಾತಕಾರಿ ವಿಷಯವೆಂದರೆ, ಆ ಗುಹೆಯ ಮೂಲೆಯಲ್ಲಿದ್ದ ಕಲ್ಲಿನ ಮೇಲೆ ಯಾರೋ ರಕ್ತದಿಂದ ಇಂಗ್ಲಿಷ್ನಲ್ಲಿ ನಕ್ಷತ್ರ ಚಿಹ್ನೆ ಹೆಲ್ಪ್ ನಕ್ಷತ್ರ ಚಿಹ್ನೆ ಎಂದು ಬರೆದಿದ್ದರು. ಇದರರ್ಥ ಈ ದ್ವೀಪದಲ್ಲಿ ಇವರಿಗಿಂತ ಮುಂಚೆ ಬಂದಿದ್ದ ಯಾರೋ ಒಬ್ಬರು ದೀರ್ಘಕಾಲದಿಂದ ಬದುಕಲು ಹೋರಾಡುತ್ತಿದ್ದಾರೆ. ಆದರೆ ಆ ವ್ಯಕ್ತಿ ಈಗ ಎಲ್ಲಿದ್ದಾನೆ? ಅವರಿಗಾಗಿ ರಾತ್ರಿ ಇವರ ಕುಟೀರದ ಬಳಿ ಬಂದಿದ್ದ ಆ ವಿಚಿತ್ರ ಜೀವಿ ಇವರ ಸ್ನೇಹಿತನೋ ಅಥವಾ ಶತ್ರುವೋ? ಆ ನಿಗೂಢ ವ್ಯಕ್ತಿಯ ರಹಸ್ಯವೇನು ಮತ್ತು ಸಾಗರ್ ಸಾನ್ವಿ ಈ ಹೊಸ ಸವಾಲನ್ನು ಹೇಗೆ ಎದುರಿಸಲಿದ್ದಾರೆ ಎಂಬುದನ್ನು ತಿಳಿಯಲು ಮುಂದಿನ ರೋಮಾಂಚಕ ಕಂತನ್ನು ತಪ್ಪದೇ ಆಲಿಸಿ. ಇದೇ ರೀತಿಯ ರೋಮಾಂಚಕ ಮತ್ತು ಆಕರ್ಷಕ ಕಥೆಗಳನ್ನು ಇನ್ನು ಮುಂದೆ ಕೇಳಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಬೆಂಬಲವನ್ನು ಸೂಚಿಸಿ.